ಶ್ರೀ ಅಣ್ಣೇಶ್ ಸರ್ ಅವರೇ ಹಾಗೂ ಶ್ರೀ ಬಸವರಾಜಪ್ಪ CS ಅವರೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರು, SDMC ಸದಸ್ಯರು ಮತ್ತು ಎಲ್ಲ ಗ್ರಾಮಸ್ಥರು, NSS ಘಟಕದ ಅಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿನಿಯರು, ನಾನಿವತ್ತು ನಾನೇ ಸ್ವ ಇಚ್ಛೆಯಿಂದ ಈ NSS ಶಿಬಿರಕ್ಕೆ ಬರಬೇಕು ಅನ್ನುವಂತಹ ಆಸಕ್ತಿಯನ್ನು ವ್ಯಕ್ತಪಡಿಸಿದಾಗ ಒಂದು ದಿನ ಬರಬೇಕಂತಿತ್ತು, ಬಟ್ ಇವತ್ತು ಕಾಲ ಕೂಡ ಬಂತು. ನನಗೆ ನಾನು ಬಂದ ಮೇಲೆ ಶ್ರೀನಿವಾಸ್ ಸರ್ ಹೇಳಿದರು, ನೀವು ಒಂದು 15 ನಿಮಿಷ ಮಾತಾಡಬೇಕು ಅಂತ. ಮೇಡಮ್ ಅವರು ಕೂಡ ನಮ್ಮ ಸ್ವಾಗತವನ್ನು ಮಾಡುವಾಗ ಸಂಪನ್ಮೂಲ ವ್ಯಕ್ತಿಗಳು ಅಂದ್ಬಿಟ್ರು. ನಮ್ಮಲ್ಲಿ ಅಂತಹ ಜ್ಞಾನ ಸಂಪತ್ತೇನಿಲ್ಲ, ನಾವು ಎಲ್ಲ ವಿದ್ಯಾರ್ಥಿಗಳ ಮುಂದೆ ಮಾತನಾಡುವಂತಹ, ಕ್ಲಾಸಲ್ಲಿ ವಿದ್ಯಾರ್ಥಿಗಳ ಮುಂದೆ ಮಾತನಾಡುವಂತಹ ಅಧ್ಯಾಪಕರು ಅಷ್ಟೇ. ನೀವು ಇದ್ದೀರಿ ಅಂತ ಧೈರ್ಯದಿಂದ ಬಂದಿದ್ದೀನಿ ಅಷ್ಟೇ. ಯಾಕಂದರೆ ತಾವೆಲ್ಲ ನನ್ನ ವಿದ್ಯಾರ್ಥಿಗಳು ಎಲ್ಲ ಮಾತನ್ನು ಕೇಳಿಸ್ಕೊಂಡವರು, ನನಗೇನು ಹೇಳಲ್ಲ ತಪ್ಪು ಮಾತಾಡಿದರು ಅನ್ನುವಂತಹ ಕಾರಣಕ್ಕೆ ಬಂದಿದ್ದೀನಿ. ಮತ್ತು ಪೋಷಕರು ಕೂಡ ನಮ್ಮ ವಿದ್ಯಾರ್ಥಿಗಳ ಸರ್ ಬಿಡು ಅನ್ನುವಂಥ ಕಾರಣಕ್ಕಾಗಿ ಏನಾದರೂ ತಪ್ಪುಗಳಾದರೆ ಕ್ಷಮಿಸ್ತಾರೆ ಅನ್ನುವಂತಹ ಭಾವನೆಯಿಂದ ಬಂದಿದ್ದೀನಿ. ಇವತ್ತು 2 ವಿಷಯಗಳ ಮೇಲೆ ಚರ್ಚೆ ಆಗ್ತಾ ಇತ್ತು. ಒಂದು, ರಾಷ್ಟ್ರ ನಿರ್ಮಾಣದಲ್ಲಿ ಯುವಜನತೆ ಮತ್ತು ವಿಕಸಿತ ಭಾರತ ಮತ್ತು ಯುವಜನತೆ ಅಂತ. ಈ 2 ವಿಷಯಗಳ ಬಗ್ಗೆ ನಾವು ತಿಳ್ಕೋಬೇಕು ಅಂತಂದರೆ, ಅಥವಾ ಆ ಕ್ಷೇತ್ರದಲ್ಲಿ ನಾವು ಕೂಡ ಏನಾದರೂ ನಮ್ಮ ಯೋಗದಾನವನ್ನು ಅಂದರೆ ಸಹಕಾರವನ್ನು ನೀಡಬೇಕು ಅಂತಂದರೆ, ನಾವು ಮೊದಲನೇದಾಗಿ ವಿದ್ಯೆಯನ್ನು ಪಡಿಬೇಕಾಗ್ತದೆ, ಸರಿಯಾದ ವಿದ್ಯೆಯನ್ನು ಪಡಿಬೇಕಾಗ್ತದೆ. ಇವತ್ತು ನಾನು ಈ ಸಾರಥಿ ಗ್ರಾಮಕ್ಕೆ ಪ್ರವೇಶ ಮಾಡುವಾಗ ಹೆಚ್ಚು ಕಡಿಮೆ 16 ವರ್ಷ ಆಯಿತು ನಾನು ನಮ್ಮ ಕಾಲೇಜಿಗೆ ಉಪನ್ಯಾಸಕನಾಗಿ ಬಂದು. ನನಗೆ ಒಂದು ಅವಕಾಶನೂ ಕೂಡ ಸಾರಥಿ ಗ್ರಾಮಕ್ಕೆ ಬರುವಂತಹ ಅವಕಾಶ ಸಿಕ್ಕಿರಲಿಲ್ಲ. ತುಂಬ ಸುಂದರವಾದ ವಾತಾವರಣ ಈ ಸಾರಥಿ ಗ್ರಾಮದಲ್ಲಿದೆ. ಮತ್ತು ನಾನು ಕೇಳಪಟ್ಟ ಹಾಗೆ ಈ ಸಾರಥಿ ಗ್ರಾಮದಿಂದ ಬೇಕಾದಷ್ಟು ಯುವಕರು ಮತ್ತು ಯುವತಿಯರು ಸರ್ಕಾರಿ ನೌಕರಿಯಲ್ಲಿದ್ದಾರೆ ಮತ್ತು ಬಹಳಷ್ಟು ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿದ್ಯೆಗೆ ಬಹಳಷ್ಟು ಸಹಕಾರ ನೀಡಿರ್ತಕ್ಕಂತಹ ಗ್ರಾಮ ಈ ಸಾರಥಿ ಗ್ರಾಮ. ಅದರಲ್ಲೂ ಕೂಡ ವಿಶೇಷವಾಗಿ ನಾನು ಈ 4 ವರ್ಷದಿಂದ ಅಲ್ಲಿ ಸ್ಪೋರ್ಟ್ಸ್ ಟೀಚರ್ ಆಗಿಯೂ ಕೂಡ ಕೆಲಸ ಮಾಡುವಾಗ ನಮ್ಮ ಕಾಲೇಜಿನಲ್ಲಿ ನೋಡಿರ್ತಕ್ಕಂಥದ್ದೇನು ಅಂತಂದರೆ, ಸಾರಥಿ ಗ್ರಾಮದ ವಿದ್ಯಾರ್ಥಿನಿಯರು ಬಹಳಷ್ಟು ಜನ ಕ್ರೀಡೆಯಲ್ಲಿ ಭಾಗವಹಿಸುವುದು ತುಂಬ ನನಗೆ ಖುಷಿ ಕೊಟ್ಟಂತಹ ವಿಷಯ. ಇದರ ಜೊತೆಗೆ ಕೂಡ ಸಾರಥಿ ಗ್ರಾಮದಿಂದ ಬಹಳಷ್ಟು ವಿದ್ಯಾರ್ಥಿನಿಯರು ನಮ್ಮ ಕಾಲೇಜಿಗೆ ಬರ್ತಾರೆ. ಮತ್ತು ವಿಶೇಷವಾಗಿ ಹಿಂದಿಯ ಕಡೆ, ನನ್ನ ಭಾಷೆ, ನಾನು ಪಾಠ ಮಾಡುವಂತಹ ಭಾಷೆ ಹಿಂದಿಯ ಕಡೆ ಬಹಳಷ್ಟು ಆಕರ್ಷಣೆಗೆ ಒಳಗಾಗಿದ್ರು ಅನ್ನುವಂಥದ್ದು ನನಗೆ ಒಂದು ಸಂತೋಷದ ವಿಷಯ. ಇವತ್ತು ಇಂತಹ ಸುಂದರವಾದಂತಹ ಗ್ರಾಮಕ್ಕೆ ಬರುವಂಥ ಅವಕಾಶ ಸಿಕ್ಕಾಗ ನಾನು ಅದೇ ವಿದ್ಯಾರ್ಥಿಗಳು ಹೇಳ್ತಾ ಇದ್ದೆ, ಈ 2 ವಿಷಯಗಳ ಕಡೆಗೆ ನಾವು ಸಾಗಬೇಕು ಅಂತಂದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಏನು ಅಂತಂದರೆ ಒಳ್ಳೆಯ ವಿದ್ಯೆ. ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಒಂದು ಮಾತು ಬರ್ತದೆ, ನಾಸ್ತಿ ವಿದ್ಯಾ ಸಮಂ ಚಕ್ಷು, ನಾಸ್ತಿ ಸತ್ಯ ಸಮಂ ತಪಃ, ನಾಸ್ತಿ ರಾಗ ಸಮಂ ದುಃಖಂ, ನಾಸ್ತಿ ತ್ಯಾಗ ಸಮಂ ಸುಖಂ ಅಂತ. ವಿದ್ಯೆಗೆ ಸಮಾನವಾದಂತಹ ಚಕ್ಷು ಅಂದರೆ ಕಣ್ಣುಗಳು ಇನ್ನೊಂದಿಲ್ಲ, ಸತ್ಯಕ್ಕೆ ಸಮಾನವಾದಂತಹ ತಪಸ್ಸು ಮತ್ತೊಂದಿಲ್ಲ, ಮೋಹ ಅದಕ್ಕೆ ಸಮಾನವಾದಂತಹ ಇನ್ನೊಂದು ದುಃಖವಿಲ್ಲ, ತ್ಯಾಗಕ್ಕೆ ಸಮಾನವಾದಂತಹ ಮತ್ತೊಂದು ಸುಖವಿಲ್ಲ ಅನ್ನುವಂಥದ್ದು. ಅಂದರೆ ಇದರ ಅರ್ಥ ಏನಾಯಿತು ಅಂತಂದರೆ, ನೀವು ಜೀವನದಲ್ಲಿ ಏನಾದರೂ ಪಡಿಬೇಕು ಅಂತಂದರೆ ಖಂಡಿತವಾಗ್ಲಿಯೂ ಕೂಡ ತ್ಯಾಗ ಮಾಡಬೇಕಾಗ್ತದೆ. ತ್ಯಾಗ ನೀವು ಮಾಡಲಿಲ್ಲ ಅಂತಂದರೆ ನೀವು ಏನೂ ಪಡಿಲಿಕ್ಕೆ ಸಾಧ್ಯವಿಲ್ಲ. ನೀವು ಮೊದಲನೇದಾಗಿ ನಿದ್ದೆಯ ತ್ಯಾಗವನ್ನು ಮಾಡಿದರೆ ಸರಿಯಾದ ಓದುವಿನ ಕಡೆ ನೀವು ಗಮನ ಹರಿಸಬಹುದು. ಈಗಿನ ಕಾಲದಲ್ಲಿ ಹೇಳಬೇಕು ಅಂತಂದರೆ ನಿಜವಾಗಲೂ ವಿದ್ಯಾರ್ಥಿಗಳು ತ್ಯಾಗ ಮಾಡಬೇಕಾಗಿರ್ತಕ್ಕಂಥದ್ದು ಮೊಬೈಲ್. ಈ ಮಹಾಭಾರತದಲ್ಲಿ ಆ ಸಮಯದಲ್ಲಿ ಶಾಂತಿ ಪರ್ವದಲ್ಲಿ ಹೇಳುವಂತಹ ಮಾತು ತ್ಯಾಗದ ಬಗ್ಗೆ. ತ್ಯಾಗವನ್ನು ಬಿಟ್ಟರೆ ನಿಮಗೆ ಜೀವನದಲ್ಲಿ ಸುಖ ಇದೆ ಅಂತ, ತ್ಯಾಗವನ್ನು ಮಾಡಿದರೆ ನಿಮಗೆ ಜೀವನದಲ್ಲಿ ಸುಖ ಇದೆ ಅಂತ. ನೀವು ತ್ಯಾಗ ಮಾಡಬೇಕಾಗಿರೋದು ಏನು ಅಂತಂದರೆ, ನಿಮ್ಮ ಮೊಬೈಲನ್ನು ನೀವು ಖಂಡಿತವಾಗಲೂ ಕೂಡ ತ್ಯಾಗ ಮಾಡಬೇಕಾಗ್ತದೆ. ಅದಕ್ಕೆ ಸೀಮಿತವಾದಂತಹ ಸಮಯವನ್ನು ನೀಡಬೇಕಾಗ್ತದೆ.
ಯಾಕೆ ಅಂತಂದ್ರೆ ಇವತ್ತಿನ ದಿನಮಾನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಬಹಳಷ್ಟು ಜನ ಪದವಿಗಳನ್ನು, ಡಬಲ್ ಡಿಗ್ರಿಗಳನ್ನು ಪಡೆದುಕೊಂಡು, ಸರ್ಟಿಫಿಕೇಟ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸಹಸ್ರ ವಿದ್ಯಾರ್ಥಿನಿಯರು ಕಂಪನಿಗಳಿಗೆ, ವಿವಿಧ ಇಲಾಖೆಗಳಿಗೆ ಅಡ್ಡಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ಸ್ಥಾನಮಾನಗಳು ಸಿಗ್ತಾ ಇಲ್ಲ. ಇದು ಒಂದು ರೀತಿಯ ವಿದ್ಯೆಯನ್ನು ಅವರು ಪಡ್ಕೊಂಡಿದ್ದಾರೆ ಅಂತ. ಇನ್ನು ಹಲವರು ಯಾವುದೇ ವಿದ್ಯೆಯನ್ನು ಪಡೆದುಕೊಳ್ಳದೆ, ಯಾವುದೇ ಅಕ್ಷರ ಜ್ಞಾನವನ್ನು ಪಡೆದುಕೊಳ್ಳದೆ ಬಹಳಷ್ಟು ಆಡಳಿತವನ್ನು ನಡೆಸಿರ್ತಕ್ಕಂತಹ ಉದಾಹರಣೆಗಳನ್ನು ನಾವು ನೋಡ್ತೀವಿ. ಹಾಗಾದರೆ ವಿದ್ಯೆ ಅನ್ನೋದು ಯಾವುದು ಅನ್ನುವಂಥದ್ದು, ಅಕ್ಷರ ಜ್ಞಾನವನ್ನು ಪಡೆಯುವಂಥದ್ದು ವಿದ್ಯೆನೋ ಅಥವಾ ವ್ಯಾವಹಾರಿಕ ಜ್ಞಾನವನ್ನು ಪಡ್ಕೊಂಡು, ಸಂಸ್ಕಾರವನ್ನು ಪಡ್ಕೊಂಡು ಜೀವನ ನಡೆಸುವಂಥದ್ದು ವಿದ್ಯೆನೋ ಅನ್ನುವಂಥದ್ದು, ಯಾವ ವಿದ್ಯೆ ನಿಮಗೆ ಬೇಕು ಅನ್ನುವಂಥದ್ದು. ನಾನು ಹೇಳಿದೆ ನಿಮಗೆ, ಈಗ ಸಹಸ್ರಾರು ಜನ, ಈಗಂತೂ ಬಹಳ ಜನ ಸಹಸ್ರಾರು ಜನ ಸರ್ಟಿಫಿಕೇಟ್ಗಳನ್ನು ಹಿಡ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಅಕ್ಷರಗಳ ಅಭ್ಯಾಸ ಇರಲಿಲ್ಲ. ರಾಮಕೃಷ್ಣ ಪರಮಹಂಸಂತಹ ಒಬ್ಬ ವಿದ್ಯಾರ್ಥಿ ಈ ನನಗೆ ತುತ್ತು ನೀಡುವಂತಹ ಅಕ್ಷರಗಳು ಬೇಡ ಅನ್ನುವಂತಹ ತ್ಯಾಗವನ್ನು ಮಾಡಿ ಅಕ್ಷರ ಜ್ಞಾನವನ್ನು ಪಡೆಯೋದಿಲ್ಲ ಅಂತ ಹೇಳಿ ಆಮೇಲೆ ದಕ್ಷಿಣ ಭಾಗದ ದೇವಮಾನವರಾಗಿ ಹೊರಹೊಮ್ಮುತ್ತಾರೆ. ಆಮೇಲೆ ಇವತ್ತು ನಾವು ಅಕ್ಷರಸ್ಥರು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಅಂತಹ ಮಹಾತ್ಮರ ಒಂದು ಪುಸ್ತಕಗಳನ್ನು ಓದಿ ಅಥವಾ ಆ ಪುಸ್ತಕಗಳ ಮೇಲೆ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ರಿಸರ್ಚ್ ಮಾಡ್ತಾ ಇದ್ದೀವಿ. ಅಕ್ಷರಗಳ ಜ್ಞಾನವನ್ನು ಅಂತಹ ಮಹಾನರಿದ್ದಾರೆ. ಶಿಶುನಾಳ ಶರೀಫರು ಅಕ್ಷರ ಜ್ಞಾನವನ್ನು ಪಡೆದಿಲ್ಲ, ಕಬೀರ್ ದಾಸರು ಅಕ್ಷರ ಜ್ಞಾನವನ್ನು ಪಡೆದಿಲ್ಲ, ಆಮೇಲೆ ಸೂರದಾಸ್ ಅವರು ಬಾಲ್ಯದಿಂದಲೇ ಅಂಧರಾಗಿದ್ರು, ಅವರು ಅಕ್ಷರ ಜ್ಞಾನವನ್ನು ಪಡೆದಿಲ್ಲ. ಹಾಗಾದರೆ ವಿದ್ಯೆ ಯಾವುದು ಅನ್ನುವಂಥದ್ದು, ಅಕ್ಷರ ಜ್ಞಾನವನ್ನು ಪಡೆಯೋದು ವಿದ್ಯೆಯೋ ಅಥವಾ ವ್ಯವಹಾರವನ್ನು ಅಥವಾ ಸಂಸ್ಕಾರವನ್ನು ಕಲಿಯೋದು ವಿದ್ಯೆಯೋ ಅನ್ನುವಂಥದ್ದು. ಒಟ್ಟಾರೆ ಹೇಳುವುದಾದರೆ ಈ ಅಕ್ಷರ ಜ್ಞಾನಗಳು ಮತ್ತು ಈಗಿನ ಕಾಲದಲ್ಲಿ ಅಕ್ಷರ ಜ್ಞಾನಗಳು ಮತ್ತು ಸಂಸ್ಕಾರ ಎರಡರ ಸತ್ ಸಮಾಗಮವೇ ವಿದ್ಯೆ ಅನ್ನುವಂಥದ್ದು. ಈಗ ಒಬ್ಬರಿಗೆ ಅಕ್ಷರ ಜ್ಞಾನ ಇದೆ, ತುಂಬ ಅಕ್ಷರ ಜ್ಞಾನವನ್ನು ಪಡ್ಕೊಂಡಿದ್ದಾರೆ, ಡಿಗ್ರಿಗಳನ್ನು ಪಡ್ಕೊಂಡಿದ್ದಾರೆ, ಸರ್ಟಿಫಿಕೇಟ್ಗಳನ್ನು ಪಡ್ಕೊಂಡಿದ್ದಾರೆ, ಅವರಿಗೆ ಏನಿಲ್ಲ, ಸಂಸ್ಕಾರ ಇಲ್ಲ. ಅವರಿಗೆ ಸಂಸ್ಕಾರವಿಲ್ಲವೆಂದರೆ ಅವರ ಶಿಕ್ಷಣ ವ್ಯರ್ಥ. ಮತ್ತು ಕೇವಲ ಸಂಸ್ಕಾರ ಪಡ್ಕೊಂಡಿದ್ದಾರೆ, ಇವತ್ತಿನ ಕಾಲದಲ್ಲಿ ಅವರ ಕೈಯಲ್ಲಿ ಸರ್ಟಿಫಿಕೇಟ್ಗಳು ಇಲ್ಲ ಅಂತಂದರೆ ಅವರ ಜೀವನಕ್ಕೆ ಸರಿಯಾದ ನಿರ್ವಹಣೆ ಆಗುವುದಿಲ್ಲ. ಹಾಗಾಗಿ ಈ ಶಿಕ್ಷಣ, ಈ ವಿದ್ಯೆ ಅನ್ನುವಂಥದ್ದು ಏನು ಅಂತಂದರೆ ಅಕ್ಷರ ಜ್ಞಾನ ಮತ್ತು ಸಂಸ್ಕಾರಗಳ ಸತ್ಸಮಾಗಮ. ಹಾಗಾದರೆ ವಿದ್ಯೆ ಅಂದರೆ ಏನು ಅಂತಂದರೆ ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಇರುವಂತಹ ಏಕೈಕ ಅಸ್ತ್ರ ವಿದ್ಯೆ. ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಅದು ಒಂದು ಶಸ್ತ್ರ. ಅಬ್ದುಲ್ ಕಲಾಂ ಅವರು ಹೇಳ್ತಾರಲ್ಲ, ಎಜುಕೇಶನ್ ಈಸ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಫಾರ್ ಯುವರ್ ಬ್ರೈಟ್ ಫ್ಯೂಚರ್ ಅಂತ. ನಿಮ್ಮ ಉಜ್ವಲವಾದಂತಹ ಭವಿಷ್ಯಕ್ಕೆ. ಯಾಕಂದರೆ ನಮ್ಮ ಹತ್ರ ಬಂಡವಾಳಗಳಿಲ್ಲ. ಫಾರ್ ಎಕ್ಸಾಂಪಲ್, ಉದಾಹರಣೆಗಾಗಿ ನಾನೇ ನಿಮ್ಗೆ ಹೇಳ್ತಾ ಇದ್ದೀನಿ, ನಾವು ತುಂಬ ಬಂಡವಾಳ, ಜಮೀನು, ಆಸ್ತಿ, ಸಂಪತ್ತು ಇರತಕ್ಕಂತಹ ಮನೆತನದವರಲ್ಲ. ನಾವು ಇವತ್ತು ಉಪನ್ಯಾಸಕರಾಗಿ ನಿಮ್ಮ ಮುಂದೆ ಈ ಸ್ಟೇಜನ್ನು ಹಂಚಿಕೊಂಡು 4 ಅಕ್ಷರ ಮಾತಾಡಲಿಕ್ಕೆ ನಮಗೆ ಆ ಯೋಗ್ಯತೆ ಬಂದಿದೆ ಅಂತಂದರೆ ಅದು ಒಂದೇ ಒಂದು ಅಸ್ತ್ರದಿಂದ. ಆ ಅಸ್ತ್ರವೇ ಏನು? ಶಿಕ್ಷಣ. ಯಾರತ್ರ ಬಂಡವಾಳ ಇಲ್ಲ, ಜಮೀನಿಲ್ಲ, ಆಸ್ತಿ ಇಲ್ಲ, ಅವರು ತಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ಇರ್ತಕ್ಕಂಥ ಒಂದೇ ಒಂದು ಬಂಡವಾಳ ಆ ಶಿಕ್ಷಣ. ಆ ಶಿಕ್ಷಣವನ್ನು ಪಡಿಬೇಕು ಅಂತಂದರೆ ನೀವು ಅದಕ್ಕೆ ಬಹಳಷ್ಟು ತ್ಯಾಗಗಳನ್ನು ಮಾಡಬೇಕಾಗ್ತದೆ. ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲಿಕ್ಕೆ ನೀವು 2 ವಿಶೇಷವಾದಂಥ ವ್ಯಕ್ತಿಗಳನ್ನು ನಿಮ್ಮ ಮಾರ್ಗದರ್ಶಕರಾಗಿ, ನಿಮ್ಮ ಆದರ್ಶಗಳನ್ನಾಗಿ ನೀವು ತಗೊಳ್ಳಿ. ಯಾರು ಅಂತಂದರೆ, ಮೊದಲನೆಯ ವ್ಯಕ್ತಿ ಯಾರು ಅಂತಂದರೆ ಮಹಾನ್ ಈ ದೇಶದ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ಓದ್ರಿ, ಅವರು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ಓದ್ರಿ, ನಿಮಗೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ಒಂದು ನಿಮ್ಮಲ್ಲಿ ಉತ್ಸಾಹ ಮೂಡುತ್ತದೆ ಅಂತ. ಎರಡನೇ ವ್ಯಕ್ತಿ ಯಾರು ಅಂತಂದ್ರೆ ಈ ದೇಶಕ್ಕೆ ಅತ್ಯುನ್ನತವಾದಂತಹ ಸಂವಿಧಾನವನ್ನು ನೀಡಿರ್ತಕ್ಕಂತಹ ಮಹಾನ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಜೀವನವನ್ನು ಓದ್ರಿ. ಎಂತಹ ಅವಮಾನಗಳನ್ನು ಸಹಿಸಿಕೊಂಡು, ಎಂತಹ ಕಷ್ಟಗಳಲ್ಲಿ ಅವರು ಶಿಕ್ಷಣವನ್ನು, ನಮ್ಮಂಥವರಾಗಿದ್ರೆ ಅಂಥ ಶಿಕ್ಷಣವನ್ನೇ ಪಡಿತಿರ್ಲಿಲ್ಲ, ಅಂಥ ವಿದ್ಯೆಯನ್ನು ಪಡಿತಿರ್ಲಿಲ್ಲ. ಅಂತಹ ಕಷ್ಟದಲ್ಲಿ ಅವರು ಅಂತಹ ಅವಮಾನಗಳನ್ನು ಸಹಿಸಿಕೊಂಡು ಆ ವಿದ್ಯೆಯನ್ನು ಪಡೆದು ಇವತ್ತು ವಿಶ್ವಕ್ಕೆ ಮಾದರಿ ನಾಯಕರಾಗಿ ಹೊರಹೊಮ್ಮುತ್ತಾರೆ. ಮಹಾನ್ ಸ್ವಾಮಿ ವಿವೇಕಾನಂದರು, ಅಂಬೇಡ್ಕರ್ ಅವರು
ಅವರ ಜೀವನವನ್ನು ನೀವು ಓದಿದರೆ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಿಕ್ಕೆ ನಿಮಗೆ ಅವಕಾಶ ಇದೆ. ನಿಮಗೆ ಇವತ್ತು ನಾನು ವಿದ್ಯಾರ್ಥಿಗಳಿಗೆ ಒಂದು ಕಿವಿ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಈ ಸಂದರ್ಭ ಯಾಕೆ ಅಂತಂದ್ರೆ NSS ಅನ್ನುವಂಥದ್ದೇನಿದೆಯಲ್ಲ, ಅದು ಒಂದು ಶಿಸ್ತನ್ನು ಕಲಿಸುವ ಒಂದು ಶಿಬಿರವಾಗಿದೆ. ಇಲ್ಲಿ ಕಲ್ತಂತಹ ಶಿಸ್ತು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬಹುದು ಸರ್ ಅವರು ಹೇಳಿದ ಹಾಗೆ. ಯಾಕಂದ್ರೆ ನಾನು ಕೂಡ 2 ವರ್ಷ NSS ವಿದ್ಯಾರ್ಥಿ, ನಾನು ಕೂಡ 2 ವರ್ಷ NCC ವಿದ್ಯಾರ್ಥಿ. ಆ ಶಿಸ್ತನ್ನು ಕೂಡ ನಾನು ನನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರುವ ಕಾರಣಕ್ಕಾಗಿ ನಾನು ನನ್ನ ಗುರುಗಳಿಂದ ಪಡೆದಿರ್ತಕ್ಕಂಥ ಶಿಸ್ತನ್ನು ನನ್ನ ವಿದ್ಯಾರ್ಥಿಗಳಿಗೆ ನಾನು ಮೊದಲು ಕಲಿಸುವಂಥದ್ದು. ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ ಅಂತ ಹೇಳಿದೆ. ಏನು ಅಂತಂದರೆ, ನೀವು ನಿಮ್ಮ ಪುಸ್ತಕದ ಮೇಲೆ ಬಹಳಷ್ಟು ಫಿಲ್ಮ್ ಸ್ಟಾರ್ಗಳ ಚಿತ್ರಗಳನ್ನು ಆದರ್ಶ ವ್ಯಕ್ತಿಗಳನ್ನಾಗಿ ಇಟ್ಕೊಳ್ತೀರಾ. ದಯವಿಟ್ಟು ಇವತ್ತೇ ಅವರ ಚಿತ್ರಗಳನ್ನು ಕಿತ್ತೊಗಿರಿ. ಯಾಕೆ ಅಂತಂದರೆ ಅವರು ತೆರೆಯ ಮುಂದೆ ಒಂದು, ತೆರೆಯ ಹಿಂದೆ ಒಂದು. ನೀವು ಏನಾದರೂ ಆದರ್ಶ ವ್ಯಕ್ತಿಗಳನ್ನಾಗಿ ನಿಮ್ಮ ಪುಸ್ತಕದ ಮೇಲೆ ಚಿತ್ರಗಳನ್ನು ಅಂಟಿಸಿಕೊಳ್ಬೇಕಾದ್ರೆ ಬಸವಣ್ಣನವರ ಚಿತ್ರವನ್ನು ಅಂಟಿಸಿಕೊಳ್ಳಿ, ಸ್ವಾಮಿ ವಿವೇಕಾನಂದರ ಚಿತ್ರವನ್ನು ಅಂಟಿಸಿಕೊಳ್ಳಿ, ಅಥವಾ ನೀವು ಅಂಬೇಡ್ಕರ್ ಅವರ ಚಿತ್ರವನ್ನು ಅಂಟಿಸಿಕೊಳ್ಳಿ. ಅದು ಸಾಧ್ಯವಾಗದೇ ಇದ್ದರೆ ನಿಮಗೆ ನಿಜವಾದ ಹೀರೋಗಳು ಯಾರು ಅಂತಂದರೆ ನಿಮ್ಮ ತಂದೆ ತಾಯಿಗಳ ಚಿತ್ರವನ್ನು ನೀವು ಅಂಟಿಸ್ಕೋಬೇಕು ಅನ್ನುವಂತಹ ನಾನು ಮಾತನ್ನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿಮ್ಮ ಜೀವನಕ್ಕೆ ಸಂಪೂರ್ಣ ನಿಮ್ಮ ಭವಿಷ್ಯಕ್ಕೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂತಹ ವ್ಯಕ್ತಿಗಳು ಯಾರಿದ್ರೆ ಅದು ನಿಮ್ಮ ತಂದೆ ತಾಯಿಗಳು. ಯಾಕೆ ಅಂತಂದ್ರೆ ಸಂಪೂರ್ಣವಾದ ಬಂಡವಾಳವನ್ನು ನಿಮ್ಮ ಮೇಲೆ ಹೂಡಿದ್ದಾರೆ. ನೀವು ಅವರಿಗೆ ಬಂಡವಾಳ ಇದ್ದ ಹಾಗೆ, ನಿಮ್ಮ ಮೇಲೆ ಒಂದು ನಿರೀಕ್ಷೆ ಇದೆ, ನಿಮ್ಮ ಮೇಲೆ ಒಂದು ಆಸೆ ಇದೆ, ನೀವೇನೋ ಒಂದು ಸಾಧನೆ ಮಾಡ್ತೀರಿ ಅನ್ನುವಂಥ ಕಾರಣಕ್ಕಾಗಿ ಅವರು ಇವತ್ತು ಇಲ್ಲಿಂದ ಇಂಥ ಹಳ್ಳಿಗಳಿಂದ ಎಷ್ಟು ಒಂದು ಇಂಟೀರಿಯರ್ ಪ್ಲೇಸ್ಗಳಿರ್ತವೆ ಅಂತ ಹಳ್ಳಿಗಳಿಂದ ವಿದ್ಯಾರ್ಥಿಗಳಿಗೆ ಒಂದೇ ಬಸ್ಸು ಸಮಯಕ್ಕೆ ಸರಿಯಾಗಿ ಬರಲ್ಲ ಅಂತಹ ಒಂದು ಸ್ಥಿತಿಯಲ್ಲೂ ಕೂಡ ನಿಮಗೆ ಕಾಲೇಜುಗಳಿಗೆ ಯಾಕೆ ಕಳಿಸ್ತಾ ಇದ್ದಾರೆ ಅಂತಂದರೆ, ನೀವು ಏನಾದರೂ ಸಾಧನೆ ಮಾಡಿ ನೀವು ಕೂಡ IAS ಆಗಬೇಕು, IPS ಆಗಬೇಕು, ಯಾವುದಾದ್ರೂ ನೌಕರಿಯನ್ನು ಹಿಡಿಬೇಕು, ನಿಮ್ಮ ಕಾಲ ಮೇಲೆ ನೀವೇ ನಿಂತ್ಕೋಬೇಕು ಅನ್ನುವಂಥದ್ದು. ಇವತ್ತು ನೀವೆಲ್ಲ ವಿದ್ಯಾರ್ಥಿಗಳು, ನಾನು ಕೊನೆಯದಾಗಿ ಭಾಳ ಸಮಯ ತಗೊಳ್ಳಲ್ಲ ಮೇಡಮ್ ಅವರೇ, ವಿದ್ಯಾರ್ಥಿಗಳು ಡ್ಯಾನ್ಸಿಗೆ ಕಾಯ್ತಾ ಇದ್ದಾರೆ. ಕೊನೆಯದಾಗಿ ನಾವು ಸ್ವಾಮಿ ವಿವೇಕಾನಂದರ ಕೆಲವೊಂದು ಮಾತುಗಳನ್ನು ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ಕೊಡಬೇಕಂತ ಇದ್ದೇನೆ. ವಿದ್ಯಾರ್ಥಿಗಳು ಹೇಗಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ವಿದ್ಯಾರ್ಥಿಗಳು ಹೇಗಿರಬೇಕು ನೋಡ್ರಿ, ಇಷ್ಟರಲ್ಲೇ ನಿಮ್ಗೆ ಎಲ್ಲ ಸಿಕ್ಬಿಡುತ್ತೆ. ನೀವು ಇದನ್ನು ಅಧ್ಯಯನ ಮಾಡಿ. ವಿದ್ಯಾರ್ಥಿಗಳ ಮುಖದಲ್ಲಿ ತೇಜಸ್ಸು ಇರಬೇಕು, ದೇಹದಲ್ಲಿ ಶಕ್ತಿ ಇರಬೇಕು, ಮನಸ್ಸಿನಲ್ಲಿ ಉತ್ಸಾಹ ಇರಬೇಕು, ಬುದ್ಧಿಯಲ್ಲಿ ವಿವೇಕ ಇರಬೇಕು, ಹೃದಯದಲ್ಲಿ ದಯೆ ಇರಬೇಕು, ಮಾತೃಭೂಮಿಯ ಮೇಲೆ ನಿಮಗೆ ಭಕ್ತಿ ಇರಬೇಕು, ಇಂದ್ರಿಯಗಳ ಮೇಲೆ ಸಂಯಮ ಇರಬೇಕು, ಮನಸ್ಸು ಸ್ಥಿರವಾಗಿ ಇರಬೇಕು, ದೃಢವಾದ ಆತ್ಮವಿಶ್ವಾಸ ಇರಬೇಕು, ಪ್ರಬಲವಾದ ಇಚ್ಛಾಶಕ್ತಿ ಇರಬೇಕು, ಸಾಹಸ ಮಾಡುವ ಶಕ್ತಿ ಇರಬೇಕು, ಸಿಂಹದಂತೆ ನಿರ್ಭಯ ಇರಬೇಕು, ಉಚ್ಚವಾದ ಧ್ಯೇಯ ಇರಬೇಕು, ಸತ್ಯವೇ ಈಶ್ವರ ಆಗಿರಬೇಕು, ವ್ಯಸನ ಮುಕ್ತರಾಗಿರಬೇಕು, ಜೀವನದಲ್ಲಿ ಶಿಸ್ತು ಇರಬೇಕು, ಪವಿತ್ರ ಪ್ರೀತಿಯೇ ಉಸಿರಾಗಬೇಕು, ಮಾನವೀಯತೆ ರಕ್ತಗತವಾಗಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಪಾಲಕರ ಮೇಲೆ ಶ್ರದ್ಧೆ ಇರಬೇಕು, ದೀನದಲಿತರ ಮಿತ್ರನಾಗಬೇಕು, ಸೇವೆಗಾಗಿ ಸದಾ ಸಿದ್ಧನಾಗಿರಬೇಕು, ದೇವರಲ್ಲಿ ಭಕ್ತಿ ಇರಬೇಕು, ನೀತಿಯುಕ್ತ ಜೀವನ ಇರಬೇಕು, ಶುದ್ಧವಾದ ಚಾರಿತ್ರ್ಯ ಇರಬೇಕು. ಇವೆಲ್ಲವೇ ಇರುವವನೇ ಆದರ್ಶ ವಿದ್ಯಾರ್ಥಿ, ಆದರ್ಶ ಯುವಕ, ಆದರ್ಶ ಯುವತಿ, ನಿನ್ನ ಭಾಗ್ಯದ ಶಿಲ್ಪಿ ನೀನೇ ಅನ್ನುವಂತಹ ಮಾತನ್ನು ಹೇಳ್ತಾ ನಾನು ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.